ಈ ಒಂದು ಬಜೆಟ್ನಲ್ಲಿ ಬೆಂಗಳೂರು ನಗರದ ಏನು ಆಸ್ತಿಗಳಲ್ಲಿ ಇವತ್ತು ಟ್ಯಾಕ್ಸ್ ಅನ್ನ ಕಲೆಕ್ಷನ್ ಮಾಡಿದೀವಿ, ಬಿಜೆಪಿ ಸರ್ಕಾರಕ್ಕಿಂತ 2 ಪಟ್ಟು ದುಪ್ಪಟ್ಟಾಗಿದೆ. 3,000 ಕೋಟಿ ಬಿಜೆಪಿ ಸರ್ಕಾರದಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ರೆ ನಾವು 6,000 ಕೋಟಿಯನ್ನ ಟ್ಯಾಕ್ಸ್ ಅನ್ನು ವಸೂಲನ್ನು ಮಾಡಿದೀವಿ ಅಂತ ಅಂದ್ಬಿಟ್ಟು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆನ್ಸರ್ ಅನ್ನ ಕೊಡಬೇಕು. ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಮೈಕ್ರೋ ಫೈನಾನ್ಸ್ ಬಗ್ಗೆ ಏನೋ ಈ ತರ ಬಡ್ಡಿಗಳು, ಮೀಟರ್ ಬಡ್ಡಿಗಳು ಹಾಕ್ಬಿಟ್ಟು ವಸೂಲು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ನಿರ್ಣಯ ತಗೊಂಡ್ಬಂದು ಅದನ್ನ ಸ್ಟಾಪ್ ಮಾಡಕ್ ಕೊಟ್ಟಾಗ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬರೀ 7,000 ರೂಪಾಯಿಗೆ, 12,000 ರೂಪಾಯಿಗೆ, ಬರೀ 15,000 ರೂಪಾಯಿಗೆ ಇವತ್ತು ಪ್ರೊಕ್ಲಮೇಷನ್ ಮಾಡಿದ್ದಾರೆ. ಸುಮಾರು ಬೆಂಗಳೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ 10,000 ಮನೆಗಳಿಗೆ ಬೀಗವನ್ನು ಹಾಕಿದ್ದಾರೆ, ನೋಟಿಸ್ ಬೋರ್ಡ್ ಅಂಟಿದ್ದಾರೆ, ಬೆಂಗಳೂರು ನಾಗರಿಕರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಅದೂ ಸಾಲದು ಅಂತ ಅಂದ್ಬಿಟ್ಟು ಯಾರ್ಯಾರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ, ಕನಿಷ್ಠ 7,000, 8,000, 15,000 ರೂಪಾಯಿ ಇವತ್ತು ಟ್ಯಾಕ್ಸ್ಗಳಿಗೆ ಪ್ರೊಕ್ಲಮೇಷನ್ ಅಂದ್ರೆ ಅವನು ಘೋಷಿತ ಆರೋಪಿತರ, ಘೋಷಿತ ಸುಸ್ತಿದಾರ, ಅವರಿಗೆ ಇವತ್ತು ಮನೆ ಮೇಲೆ ನೋಟಿಸ್ ಹಾಕ್ಬಿಟ್ಟು ಅವರ ಸ್ಥಿರ ಮತ್ತು ಚರ ಆಸ್ತಿಗಳನ್ನ ಅರಾಜಕಕ್ಕೆ ನೋಟಿಸ್ ತಗೊಂಡ್ಬಂದಿದ್ದೀರ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಅನೇಕ ಜನ ಬಹಳ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿದ್ದಾರೆ. ಇವರಿಗೆ ನೀವು ಏನ್ ಬೆಲೆ ಕೊಡ್ತಾ ಇದ್ದೀರಾ? ಶ್ರೀಮಂತರು ಬೇಕಾದ್ರೆ 1 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಯಾರ್ಯಾರು ಬಾಕಿಗೊಳಿಸ್ಕೊಂಡಿದ್ದಾರೆ ಅವರಿಗೆ ಮಾಡಿ. ಆದ್ರೆ ಮಧ್ಯಮ ವರ್ಗದ ಜನಕ್ಕೆ ಇವತ್ತು ಕಲೆಕ್ಷನ್ ಮಾಡಿ ಇವತ್ತು ಮಾಡ್ತಾ ಇರೋದು ಇವತ್ತು ಸರಿಯಲ್ಲ. ಇದಕ್ಕೆ ನಾವು ಧಿಕ್ಕಾರವನ್ನು ನಾವು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಇದನ್ನ ಹಿಂದೆ ತಗೋಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದೀವಿ.